ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ತಾ ಬರ್ತಾ ಯಾಕೋ ಕಲೆಕ್ಷನ್ ಕಡಿಮೆ ಆಗ್ತೈತೆ ಕಣ್ರೋ. ಬದುಕಕ್ಕೆ ಬೇರೆ ದಾರಿ ಹುಡುಕೊಳ್ಳೇಬೇಕು. ಏನಾದ್ರು ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಮಾಡಕ್ಕೆ ನಿಮ್ ತಾತ ದುಡ್ಡು ಕೊಡ್ತಾನ? ನೀವೇ ಅಲ್ವಾ ನಮ್ ತಾತ, ಕೊಡಿ ಹಂಗಂದ್ರೆ. ಏಯ್ ಮಗನೇ, ಆಹಾ ನನಗೆ ಡೈಲಾಗ. ವಾಟ್ ಇಸ್ ದಿಸ್ ಸ್ಮೆಲ್ ಕಮಿಂಗ್ ಫ್ರಮ್ ಕಿಚನ್? ಕಾವೇರಿ, ಏನ್ ಅಡಿಗೆ? ಪಿಜ್ಜಾನಾ ಪಾಸ್ತಾನಾ? ಹಾ, ರಾಗಿ ಗಂಜಿ, ನೆಂಚ್ಕೊಳಕ್ ಸೊಪ್ಪಿನ ಪಲ್ಯ. ತಿನ್ನಕ್ಕೆ ಗತಿ ಇಲ್ಲ, ಬಿಸ್ನೆಸ್ ಮಾಡೋ ಮುಖಗಳ ಇವು. ನನ್ ಮೇಲ್ ಕೋಪನಾ ಸುಬ್ಬಿ? ನನ್ ಜೊತೆ ಮಾತಾಡಲ್ವಾ? ಸುಬ್ಬಿ, ವಾಟ್ ಹ್ಯಾಪೆಂಡ್? ಏನಾಯ್ತವ? ತಾತ, ಇನ್ಯಾಕೆ ನಾನೆಲ್ಲೂ ಒಬ್ಬೊಬ್ಳೆ ಹೋಗಿಲ್ಲ, ನಿಮ್ ತವಾನೇ ಇರ್ತೀನಿ. ಯಾಕವ, ಯಾಕಿಂಗ್ ಹೇಳ್ತಾ ಇದೀಯಾ? ನಿನಗೆಂತ ಜ್ಞಾನೋದಯ ಆಯ್ತು? ಆ ಬಾಗ್ಲು ಆಚೆ ನಮ್ಮ ರೆಬಲ್ ಬೇಬಿಗೆ ಯಾರಾದ್ರು ಟ್ರಬಲ್ ಕೊಟ್ರಾ? ಇವತ್ತು ಇಬ್ರು ಬಂದಿದ್ರು. ಯಾರೇ ಅದು? ಅದೇ ಆ ಶ್ರೀರಾಮ್ ದೇಸಾಯಿ ಮತ್ತೆ ಇನ್ನೊಬ್ಬ. ನನ್ ಕಡೆ ಓಡಿ ಬಂದ್ರು. ನಾನು ಹೆಂಗೋ ಓಡಿ ಬಚಾವಾದೆ. ಯಾಕೆ ನಗ್ತಾ ಇದ್ದೀರಾ? ಮತ್ತಿನ್ನೇನು, ಆ ಶ್ರೀರಾಮ್ ದೇಸಾಯಿ ನಿನ್ನ ಕರ್ಕೊಂಡು ಹೋಗ್ತಾರೆ? ಅಲ್ಲ ಮರೈತಿ, ನಿನ್ನ ಕರ್ಕೊಂಡೋಗಿ ಅವ್ರಿಗೆಂತ ಲಾಭ? ನನ್ಗೆ ಅವ್ನ್ ಕಂಡ್ರೆ ಭಯ. ಅವ್ನ್ ಯಾಕೋ ನನ್ ಹಿಂದೆ ಬಿದ್ದವನೆ. ಅವತ್ತು ಸ್ಕೂಲಲ್ಲೂ ನನ್ನ ಹತ್ರ ಬಂದಿದ್ದ. ಇವತ್ತು ನನ್ನ ಓಡಿಸ್ಕೊಂಡ್ ಬಂದ. ನಾನಂತೂ ಒಬ್ಳೆ ಎಲ್ಲೂ ಹಾಕಿಲ್ಲ. ಆಯ್ತು ಸುಬ್ಬಿ, ನೀನೆಲ್ಲೂ ಹೋಗೋದ್ ಬೇಡ, ನಮ್ ತವನೇ ಇರುವಂತೆ, ಆಯ್ತಾ? ಹ್ಞೂ ಕಾವೇರಿ ಅಕ್ಕ. ರಾಗಿ ಗಂಜಿ ಆಯ್ತು, ಎಲ್ಲರೂ ತಟ್ಟೆ ತಗೊಂಬನ್ನಿ. ಪ್ಲೀಸ್. ಕೇಳ್ರಪ್ಪೋ ಕೇಳಿ, ದೊಡ್ಡದೊಂದು ಸಿನಿಮಾ ಮತ್ತೆ ಧಾರಾವಾಹಿ ಆಡಿಷನ್ ನಡೀತಾ ಇದೆ. ನಿಮ್ಮಲ್ಲಿ 5 ರಿಂದ 10 ವರ್ಷದೊಳಗಿನ ಹೆಣ್ಣು ಮಗು ಇದ್ರೆ ಆಡಿಷನ್ಗೆ ಕರ್ಕೊಂಡು ಬನ್ನಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ ಒಂದೊಳ್ಳೆ ಅವಕಾಶ ಸಿಗ್ತಾ ಇದೆ. ಏ ಸುಬ್ಬಿ, ನಾನ್ ಕಸ ಗುಡ್ತಾ ಇದ್ದೀನಿ, ಎದ್ದು ಹಾಸ್ಯ ಮಚ್ಚು. ಟೈಮ್ ಎಷ್ಟಾಯ್ತು ಗೊತ್ತಾ? ಏ ಸುಬ್ಬಿ ಗುಬ್ಬಿ, ಇನ್ನೂ ಮಲ್ಗಿದ್ಯಾ ಮರೈತಿ? ಎದ್ದೇಳು. ಏನ ಗುಬ್ಬಿ? ಏನ್ರು ಆಯ್ತು? ಕಾವೇರಿ, ಅವಳು ಎಬ್ಸು. ಈಗೆಂತ ಹೇಳ್ತೀಯ ಅಲ್ವಾ, ನೀರ್ ಸುರಿಲೋ? ಏನು ನಿಮ್ದು ಬೆಳಗ್ ಬೆಳಗ್ಗೆ? ಒಂದು ಗುಡ್ ನ್ಯೂಸ್ ಇದೆ ಸುಬ್ಬಿ, ಸರಿಯಾಗಿ ಎದ್ದು ಕೂತು ಲಿಸನ್ ಮಾಡು. ಸುಬ್ಬಿ ಹೇಳು, ಅದೇನಂತ ಕೇಳವಾ? ಕಾವೇರಿ ಅಕ್ಕ, ಅಮ್ಮನ್ ಫೋಟೋ ಕೊಡು. ಮೊದ್ಲು ಅಮ್ಮನ್ ಮುಖ ನೋಡ್ಬೇಕು. ಫಸ್ಟು ನಾನು ಹೇಳೋದ್
ಕೇಳು. ಹೇಳೋ ಮರೈತ. ಎಲ್ಲ ಕಡೆ ಅನೌನ್ಸ್ಮೆಂಟು. ಅದೇನೋ ಸೀರಿಯಲ್ಗೆ 5 10 ವರ್ಷ ಹುಡುಗಿ ಬೇಕಂತೆ, ಅದಕ್ಕೆ ಆಡಿಷನ್ ಮಾಡ್ತಾವ್ರೆ. ನೀನು ಜಾಕ್ಪಟ್ಟೆ ಹೊಡೆದೇ ಬಿಡು. ಇದೊಳು ಬೇಗ ರೆಡಿ ಆಗು, ಆಡಿಷನ್ ಕೊಡು. ಸುದ್ದಿ ನಿಜ ಏನ್ಲ? 100% ಟ್ರೂತ್ ಅತ್ತ. ಆಹಾ, ಲಕ್ಷ್ಮಿ ಮನೆ ಬಾಗ್ಲಿಗೆ ಹುಡುಕೊಂಡ್ ಬರೋದು ಅಂದ್ರೆ ಇದೇ ನೋಡಿ. ಸುದ್ದಿ ಹೇಳು, ಎದ್ದು ಆಡಿಷನ್ ಕೊಡೋಗು. ಆಡಿಷನ್ ಅಂದ್ರೆ? ಆಡಿಷನ್ ಅಂದ್ರೆ ಎಲ್ರನ್ನು ಕೂಡಾಕೊಂಡು ಅವ್ರ ಹತ್ರ ಆಕ್ಟಿಂಗ್ ಮಾಡಿಸಿ ಸೆಲೆಕ್ಟ್ ಮಾಡ್ತಾರೆ. ಸುಬ್ಬಿ, ನೀನು ಏನಾನ ಸೆಲೆಕ್ಟ್ ಆಗ್ಬಿಟ್ರೆ ನಮ್ಗೆ ಹಬ್ಬ ಕಣವ್ವ. ನಾನಲ್ಲಿ ಆಕ್ಟಿಂಗ್ ಮಾಡ್ಬೇಕಾ? ನಿನಗೇನ್ ದೊಡ್ಡದಲ್ವಲ್ಲ ಮರೈತಿ. ಯಾವಾಗ್ಲೂ ಏನಾದ್ರೂ ಒಂದ್ ಡ್ರಾಮಾ ಮಾಡ್ತಾನೆ ಇರ್ತೀಯಲ್ಲ, ನಿನಗ್ ಈಸಿ ಬಿಡು. ನೀವು ಮತ್ತೆ ಜಗಳ ತೆಗಿಬೇಡಿ. ಸುಬ್ಬಿ, ನೀನ್ ಆಡಿಷನ್ಗೆ ಹೋಗು. ಆಮೇಲೆ ಸೆಲೆಕ್ಟ್ ಆದ್ರೆ ಟಿವಿಲ್ ಬರ್ತೀಯ. ನೀನು ಸ್ಟಾರ್ ಆಗ್ಬಿಡ್ತೀಯ. ಹೌದಾ? ಇವಾಗ ಎದ್ದು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡ್ ರೆಡಿ ಆಗು, ಆಯ್ತಾ? ಈ ಸಿಹಿ ಏನಾರ ಅಲ್ಲಿದ್ದಾಳ. ನಾನ್ ಹೋಗು ಅಂದ್ರೆ ಇವಳು ಯಾಕೆ ಹೋಗಿಲ್ಲ? ಇನ್ನೊಂದು ಕಿಚನ್ ಹಿಂದೆ ಬಂದ್ರೆ ನೋಡಾಮೇಲೆ ಸುಮ್ಮನೆ ಜಾಗ ಖಾಲಿ ಮಾಡಿ ರೈಟ್ ಹೇಳು ಇಲ್ಲಿಂದ. ಸುಬ್ಬಿ, ನಾನು ಹೇಳಿದ ಮಾತೆ ಕೇಳಲ್ಲ ನೀನು. ನಿನ್ ಮಾತು ನಾನು ಯಾಕೆ ಕೇಳಬೇಕು? ಸುಳ್ಳು ಹೇಳಿ ನೀನ್ ಅಪ್ಪನ ಹತ್ರ ಕರ್ಕೊಂಡು ಹೋಗಕ್ ನೋಡ್ತಾ ಇದ್ದೆ. ನಾನು ನಿನ್ಗೆ ಹೇಳಿದ್ದೀನಿ ಅಲ್ವಾ, ಆ ಮನುಷ್ಯ ಕಂಡ್ರೆ ನನ್ಗೆ ಆಗೋಕಿಲ್ಲ, ಸರಿ ಇಲ್ಲ ಅಂತ. ನನ್ಗೆ ಗೊತ್ತಿತ್ತು ಆ ರೌಡಿಗಳು ಬಂದು ಕಾಗದ ಪತ್ರ ಕೊಟ್ಟಾಗ್ರೆ ಏನೋ ಬೇರೆ ಪ್ಲಾನ್ ಐತೆ ಅಂತ. ಆ ಶ್ರೀರಾಮ್ ದೇಸಾಯಿ ನನ್ಗೇನೋ ಮಾಡಕ್ ನೋಡ್ತಾವನಲ್ವಾ. ಅವ್ನ್ ತೋಡಿದ ಹಳ್ಳಿಕ್ಕೆಲ್ಲ ನಾನ್ ಬೀಳಕ್ಕಿಲ್ಲ. ಹಳ್ಳನ ಏನ ಹಂಗಂದ್ರೆ ನೀನೇನೇನೋ ಹೇಳ್ತೀಯ. ನಿನ್ ಮಾತು ನನ್ಗೆ ಚೂರು ಅರ್ಥ ಆಗಲ್ಲ. ಏನೇನಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನೋಡು. ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಡ, ರೈಟ್ ಹೇಳು. ಪ್ಲೀಸ್ ಸುಬ್ಬಿ, ಪ್ಲೀಸ್ ಇಲ್ಲ ಗೀಸು ಇಲ್ಲ, ನನ್ನ ಹತ್ರ ಬರ್ಬೇಡ. ನಾನ್ ನಿನ್ ಜೊತೆ ಮಾತ್ ಬಿಡ್ತಾ ಇದ್ದೀನಿ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ನಮ್ಮಪ್ಪ ಎಷ್ಟು ಒಳ್ಳೆಯವರು. ಅರೆ ಇವಳು ನೋಡಿದ್ರೆ ನನ್ನಪ್ಪ ಕೆಟ್ಟವನು ಕೆಟ್ಟವನು ಅಂತಾಳೆ. ಏನ್ ಮಾಡೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.